ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬೇಡ ಅಂದಾಗ ಬಿಟ್ಟು ಹೋಗೋದಕ್ಕೆ, ಬೇಕು ಅಂದಾಗ ವಾಪಸ್ ಬರೋದಕ್ಕೆ ಏನ್ ಅನ್ಕೊಂಡಿದ್ದಾನ ಅವ್ನು ನನ್ನನ್ನ? ಅಷ್ಟೊಂದು ಚೀಪ್ ಆಗೋದ್ನ ನಾನು? ಅವತ್ತೇ ಮಾತಾಡ್ದೆ ಇದ್ದನು ಇವತ್ತೇನ್ ಮಾತಾಡ್ಬೇಕಂತೆ? ಈ ಮಾತನ್ನ ಅವತ್ತೇ ಹೇಳಿದಿದ್ರೆ ನಾನು ಕೇಳಿಸ್ಕೊಳ್ಳಲ್ಲ ಅಂತಿದ್ನ. ಬೇಕಾಗಿಲ್ಲ, ಅವನಿಗೋಸ್ಕರ ಬೀದಿ ಅಲ್ದಿದ್ದೀನಿ ನಾನು. ಎಲ್ಲರ ಹತ್ರ ಮಾತು ಕೇಳಿಸ್ಕೊಂಡಿದ್ದೀನಿ, ಆದ್ರೂ ಅವನ್ ಪರನೇ ವಾದ ಮಾಡಿದ್ದೀನಿ. ಈಗೆಲ್ಲ ಮುಗಿದ್ಮೇಲೆ ಯಾಕೆ ಬರ್ಬೇಕಿತ್ತು ಅವನು? ಕಾಯ್ಲಿ, ನಾಳೆ ಬಂದು ನನ್ಗೋಸ್ಕರ ಕಾಯ್ತಾ ಕೂರ್ಲಿ, ನಾನಂತೂ ಹೋಗಲ್ಲ. ನಿತ್ಯ ಈಗ ಹಠ ಮಾಡಿದ್ರೆ ಹೇಗೆ? ಮಾತಾಡ್ಸತಾನೆ ಗೊತ್ತಾಗೋದು ಏನಾಗಿದೆ ಅಂತ. ಕೋಪ ಮಾಡ್ಕೋಬೇಡಿ. ನೀವು ಹೇಳ್ತಿರೋ ಕರೆಕ್ಟ್ ಆಗಿದೆ, ನೀವು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ನಾವು ತೇಜಸ್ ಮಾತು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಅವ್ನು ಯಾಕೆ ಹೀಗೆ ಮಾಡ್ದ, ಅವತ್ತೇನು ನಡೀತು, ಏನಾಯ್ತು, ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಹಾಗಂತ ನಾನು ಸ್ವಾಭಿಮಾನ ಬಿಟ್ಟು ಹೋಗ್ಬೇಕಾ? ಸ್ವಾಭಿಮಾನ ಬಿಡಿ ಅಂತ ಹೇಳ್ತಾ ಇಲ್ಲ, ತೇಜಸ್ ಮಾತಾಡೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಓ, ಹಾಗಾದ್ರೆ ನಾನು ಅವನ್ಗೆ ಅವಕಾಶ ಕೊಡ್ಬೇಕು, ಅವ್ನು ಏನ್ ಮಾತಾಡ್ತಾನೆ ಅದನ್ನ ಕೇಳಿಸ್ಕೋಬೇಕು. ಆಮೇಲೆ ಅಯ್ಯೋ ಪಾಪ ಅನ್ಸಿದ್ರೆ ಕ್ಷಮೆ ಕೇಳ್ಬೇಕು ಅಂತ ಅರ್ಥನಾ? ಮೊದಲು ತಪ್ಪು ಸರಿ ಯಾವ್ದಿದೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿದೆ. ಕ್ಷಮಿಸೋದು ಬಿಡದು ನಿಮಗ್ ಬಿಟ್ಟಿದ್ದು. ಕ್ಷಮಿಸಿ ಅಂತ ನಾನೆಲ್ಲಿ ಹೇಳ್ದೆ? ಮತ್ ಏನ್ ನಿಮ್ ಮಾತಿನ ಅರ್ಥ ಕರ್ಣ? ನೀವ್ ನನಗ್ ಸಪೋರ್ಟ್ ಮಾಡೋದ್ ಬಿಟ್ಟು ಅವನಿಗೆ ಸಪೋರ್ಟ್ ಮಾಡೋ ತರ ಮಾತಾಡ್ತಿದ್ದೀರಲ್ಲ. ನಾನು ಅವನ ಮೇಲೆ ಕೋಪ ಮಾಡ್ಕೊಂಡ್ರೆ ನೀವ್ ಯಾಕೆ ಸಮಾಧಾನ ಮಾಡ್ತಾ ಇದ್ದೀರಾ? ಓ, ಮುಂಚೆ ನೀವಿಬ್ರು ಫ್ರೆಂಡ್ಸ್ ಆಗಿದ್ರಲ್ಲ ಅದಕ್ಕ? ಹಲೋ, ನಾನು ಪ್ರಶ್ನೆ ಮಾಡ್ತಿದ್ರೆ ಏನ್ ಹಾಗೆ ಹೋಗ್ತಿದ್ದೀರಲ್ಲ? ನೋಡಿ, ನೀವ್ ಏನ್ ಮಾಡ್ಕೋದಿರೋ ಮಾಡ್ಕೊಳ್ಳಿ, ಆದ್ರೆ ನನಗ್ ಮಾತ್ರ ಹೀಗ್ ಮಾಡು ಹಾಗ್ ಮಾಡು ಅಂತೆಲ್ಲ ಹೇಳಕ್ ಬರ್ಬೇಡಿ ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ಆ ತೇಜಸ್ನ ಮೀಟ್ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಸರಿ, ಮಾಡಬೇಡಿ. ಏನಂದ್ರಿ? ತೇಜಸ್ನ ಮೀಟ್ ಮಾಡಬೇಡಿ ಅಂದೆ. ಮಾಡಬಾರ್ದಾ? ಮಾಡಬಾರ್ದು. ಮತ್ ನೀವೇ ಅವನ್ ಮಾತು ಕೇಳ್ಬೇಕು ಅಂತೆಲ್ಲ ಹೇಳ್ತಿದ್ರಿ. ಹೌದು, ಬಟ್ ನಿಮ್ಮ ಮಾತು ಕೇಳದ್ಮೇಲೆ ಗೊತ್ತಾಯ್ತು ನೀವೇ ಕರೆಕ್ಟು ಅಂತ. ನೀವು ಹೇಳ್ದಂಗೆ ತೇಜಸ್ ಅವತ್ತೇ ಮಾತಾಡ್ಬೇಕಾಗಿತ್ತು. ಅವತ್ತು ಮಾತಾಡ್ಲಿಲ್ಲ ಅಂದ್ರೆ ಈಗೇನು ಪ್ರಯೋಜನ? ಯಾವುದೇ ಕಾರಣಕ್ಕೂ ಮೀಟ್ ಮಾಡಬೇಡಿ. ನೀವು ಒಂದ್ಸಲ ನಿರ್ಧಾರ ತಗೊಂಡಾದ್ಮೇಲೆ ಅದರಿಂದ ಹಿಂದೆ ಬರಲ್ಲ ಅಂತ ನನಗೆ ಗೊತ್ತಿದೆ. ಬಟ್ ಆದ್ರೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ನಿರ್ಧಾರ ಬದಲಾಯಿಸಬೇಡಿ. ಪಕ್ಕ ಪಕ್ಕ? ಹಾ, ಪಕ್ಕ. ನಿಮ್ಮ ಜೀವನ, ನಿಮ್ಮ ಲವರು, ನಿಮ್ಮ ಲೈಫು ನೀವೇ ಒಂದ್ಸಲ ಡಿಸೈಡ್ ಮಾಡಾದ್ಮೇಲೆ ನಾನು ಅದನ್ನ ಬದಲಾಯಿಸೋದು ಸರಿ ಹೋಗಲ್ಲ. ಕರೆಕ್ಟ್ ಅಲ್ಲ, ಅಟ್ಲೀಸ್ಟ್ ನೀವೇ ಹೇಳ್ದ ಹಾಗೆ ಏನಾಗಿರ್ಬೋದು ಅಂತ ತಿಳ್ಕೊಬೋದಲ್ವಾ? ತಿಳ್ಕೊಳಕಾದ್ರೂ ಒಂದ್ಸಲ ಅವನ್ ಮಾತು ಕೇಳ್ಬೋದಾ ಅಂತ. ಇವಾಗ ದಾರಿಗೆ ಬಂದರು. ಹಾ, ಏನಂದ್ರೆ? ಯಾವುದೇ ಕಾರಣಕ್ಕೂ ನಿಮ್ಮ ನಿರ್ಧಾರ ಬದಲಾಯಿಸಕ್ ಹೋಗ್ಬೇಡಿ. ಆಗಿದ್ದಾಗ್ಲಿ ಹೋಗಿದ್ದು ಹೋಗ್ಲಿ, ನೀವು ತೇಜಸ್ನ ಮೀಟ್ ಮಾಡಬೇಡಿ. ಅಲ್ಲ, ನೋ, ಬೇಡ. ಬೇಡ ಬಿಡಿ. ಅಲ್ಲ, ಹೋಗ್ಲಿ ಬಿಡಿ. ಅದು ನಾವ್ ಹೀಗ್ ಸಿಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ ಹೇಳಿ? ಒಂದ್ ಲಾಸ್ಟ್ ಫೈನಲ್ ಚಾನ್ಸ್ ಕೊಡ್ತೀನಿ, ಆಯ್ತಾ? ಅವ್ನ್ ಏನ್ ಹೇಳ್ತಾನೋ ಕೇಳಿಸ್ಕೊತೀನಿ. ನಿಮ್ಮನ್ನ ನಾನು ಸಮಾಧಾನ ಮಾಡಕ್ ಶುರು ಮಾಡಿ ನೀವೇ ನನಗೆ ಸಮಾಧಾನ ಮಾಡ್ತಿದ್ದೀರಾ ನೋಡಿ. ಸಂಜು, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಮ್ಮ ಬಿಸ್ನೆಸ್ ಲಾಭದಲ್ಲಿ ಏನು ಡಿಫ್ರೆನ್ಸ್ ಬಂದಿದೆ ಅಂತ ಗೊತ್ತಿದೆಯಾ ನಿನಗೆ? ಈ ಮನೆ ಮಗನಾಗಿ ಇದನ್ನೆಲ್ಲ ನೀಟಾಗಿ ತಿಳ್ಕೊಬೇಕು ನೀನು. ಸೊ ಅದಕ್ಕೆಲ್ಲ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದೀನಿ. ಅತ್ತೆ, ನನಗೆ ಮೀಟಿಂಗ್ಗಿಂತ ಡೇಟಿಂಗೇ ಈಸಿ. ಈ ಲೆಕ್ಕ ಟಸ್ಕು ಪುಸ್ಕು ಅಂತ ತಲೆ ಕೆಡಿಸ್ತಾ ಕೂತ್ಕೊಂಡ್ರೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಅದಕ್ಕೆಲ್ಲ ನೀವೇ ಸರಿ. ನನ್ನ ಕೈಗೆ ದುಡ್ಡು ಸಿಗೋ ಥರ ಮಾಡಿ ಸಾಕು. ಈ ದುಡ್ಡೆಲ್ಲ ನಿಂದೆ ಅಂದಮೇಲೆ ಕೈಗೆ ಸಿಗೋ ಥರ ಏನೋ, ಕೈ ಚಾಚದಷ್ಟು ಸಿಗೋ ಥರ ನೋಡ್ಕೋತೀನಿ. ಡ್ಯಾಡ್, ಬರಗಡೆ. ಅಣ್ಣ,
ನಿನ್ನ ಸಿಟ್ಟಿಗೆ ಸಣ್ಣ ಪುಟ್ಟ ಕಾರಣ ಇರಲ್ಲ ಅಂತ ಗೊತ್ತು. ಏನಾಯ್ತು? ಆ ತೇಜಸ್ಸು ನಮ್ಮ ಪ್ಲ್ಯಾನ್ಗೆಲ್ಲ ಕೊಳ್ಳಿ ಇಟ್ಬಿಟ್ಟ. ತೇಜಸ್ಸ ಅವನೇನು ಮಾಡ್ದ ಡ್ಯಾಡ್? ನಿತ್ಯ ಕರ್ಣರನ್ನ ಭೇಟಿ ಮಾಡೋ ಪ್ರಯತ್ನ ಪಡ್ತಾ ಇದ್ದಾನೆ. ಹೊಲಕ್ಕೆ ಯಾವ ಬೇಲಿ ಕಟ್ಟಿದ್ವೋ ಅದೇ ಬೇಲಿ ಎದ್ದು ಹೊಲ ಮೇಯ್ತಾ ಇದೆ. ವಾಟ್? ತೇಜಸ್ ಆಚೆ ಇದ್ದಾನಾ? ಡ್ಯಾಡ್ ಇಷ್ಟೆಲ್ಲ ಆದ್ಮೇಲೂ ಕರ್ಣನಿತ್ಯನ ಮೀಟ್ ಮಾಡಕ್ ಹೋಗ್ತಿದ್ದಾನ? ದೊಡ್ಡಮ್ಮ ಇದ್ರಿ. ಡ್ಯಾಡ್ ಆ ನಾಲಾಯಕ್ ನನ್ನ ಮಗ ಮತ್ತೆ ವಾಪಸ್ ಬಂದಿದ್ದಾನೆ ಅಂತ ಗೊತ್ತಿದ್ರು ನಾವ್ಯಾಕೆ ಸುಮ್ಮನಿರ್ಬೇಕು? ಒಂದ್ ಏಟ್ ಹೊಡೆದವನ್ಗೆ ಇನ್ನೊಂದು ಏಟ್ ಹೊಡಿಯಕ್ಕಾಗಲ್ವಾ? ಮತ್ತೆ ಎತ್ತಾಕೊಂಡು ಹೋಗಕ್ಕೆ ಹೇಳಿ. ಮತ್ತೆ ಮತ್ತೆ ಅದೇ ಹೇಳ್ತಾರೆ. ಮತ್ತೇನ್ ಮಾಡೋದಣ್ಣ? ಇದೊಂದು ರಾತ್ರಿ ಕಳೆದ್ರೆ ನಾಳೆ ಕಾಣೋ ಸೂರ್ಯ ನಮ್ಮ ಜೀವನದಲ್ಲಿ ಮತ್ತೆ ಹೊಸ ಬೆಳಕನ್ನು ತರುತ್ತೆ. ಕರ್ಣ ಸರ್, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ. ಇದು ಮಾತಲ್ಲಿ ಹೇಳೋದಲ್ಲ, ಇದಕ್ಕೆ ಬೇರೆ ಭಾಷೆನೇ ಆಗಬೇಕು. ಬಿಡ್ಬಿಡ್ಲಾ? ಹಾಂ, ಏನು ಹಾ ಬಿಡ್ಲಾ? ನಿಜವಾಗ್ಲೂ ಬಿಡ್ತೀರಾ? ನಂಗೊಂದು ಹಳೇ ಡೈಲಾಗ್ ನೆನಪಾಗ್ತಿದೆ ಸರ್, ಹೇಳಲಾ? ಆಲ್ರೆಡಿ ಬಿದ್ದೋಗಿರೋರ್ನ ಎಷ್ಟು ಬೆಳೆಸ್ತೀರಾ? ಇದೆಲ್ಲ ಡೈಲಾಗು. ಸರ್, ನಾನು ಇದನ್ನ ಅವಾಗ ಹೇಳಿದ್ದು, ನೀವು ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ? ಮರೆಯೋ ಥರ ಹೇಳಿರಲ್ವ ನೀವು? ನೀವು ಹೇಳಿದ ನನ್ನಿಂದ ಹೇಗೆ ಆಚೆ ಹೋಗುತ್ತೆ ಹೇಳಿ? ಆದರೂ ನೀವು ಬಿಡಬೇಕಿತ್ತು ಸರ್. ಆಮೇಲೆ ನೋಡ್ಕೋತಿದ್ದೆ ನಿಮ್ಮನ್ನ. ಒಂದ್ಸಲ ಬಿಟ್ಟೆ ಪ್ರಾಣ ಹೋದಂಗಾಗಿದೆ. ಇನ್ ಬಿಡೋ ಮಾತೇ ಇಲ್ಲ. ಸರ್, ನನಗೊಂದು ಆಸೆ ಇದೆ, ಈಡೇರಿಸ್ತೀರಾ? ಒಂದೇನಾ? ಸದ್ಯಕ್ಕೊಂದೆ, ಆಮೇಲೆ ತುಂಬ ಲಿಸ್ಟ್ ಇದೆ, ಆಮೇಲೆ ಹೇಳ್ತಾ ಹೋಗ್ತೀನಿ. ಇಡೀ ಪ್ರಪಂಚ ಕೇಳಿಸೋ ಥರ ನೀವು ನನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು. ಹೇಳ್ತೀರಾ? ಐ ಲವ್ ಯು.